ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ನಾನು ಬ್ರೆಡ್ ಸ್ಯಾಂಡ್ವಿಚ್ನ ಮಾಡಿದ್ದೆ. ಅದು ಹೇಗೆ ಮಾಡಿದ್ದೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಫಸ್ಟು ಒಂದು ಗ್ಯಾಸ್ ಮೇಲೆ ಒಂದು ತವ ಇಟ್ಬಿಟ್ಟು ಹೀಟ್ ಮಾಡಿ, ನೆಕ್ಸ್ಟ್ ಅದ್ರ ಮೇಲೆ ಸ್ವಲ್ಪ ಬಟರ್ ಹಚ್ಚಿ ಆಮೇಲೆ ಬ್ರೆಡ್ನ ಹಾಕಿ ಬ್ರೆಡ್ನ ರೋಸ್ಟ್ ಮಾಡಿದ್ದೀನಿ. ಒಂದು ಮೀಡಿಯಮ್ ಆಗಿ ರೋಸ್ಟ್ ಮಾಡ್ಕೊಳ್ಳಿ, ಯಾಕೆಂದರೆ ಇನ್ನೊಂದು ಸಲ ರೋಸ್ಟ್ ಮಾಡಬೇಕು. ಅದಕ್ಕೇ ಸ್ವಲ್ಪ ಮೀಡಿಯಮ್ ಆಗಿ ರೋಸ್ಟ್ ಮಾಡಿದ್ದೀನಿ. ರೋಸ್ಟ್ ಮಾಡಿದಷ್ಟು ಕ್ರಿಸ್ಪಿನೆಸ್ ಬರುತ್ತೆ. ನೋಡಿ, ನಾನು ಈ ಥರ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ರೋಸ್ಟ್ ಆದಮೇಲೆ ಅದನ್ನು ಸಪ್ರೇಟಾಗಿ ಎಲ್ಲ ಬ್ರೆಡ್ನು ಫಸ್ಟ್ ರೋಸ್ಟ್ ಮಾಡ್ಕೊಂಡು ಇಟ್ಕೊತೀನಿ. ನಾನು ಎಲ್ಲ ಬ್ರೆಡ್ನು ರೋಸ್ಟ್ ಮಾಡಿ ನೆಕ್ಸ್ಟ್ ಅದಕ್ಕೆ ಮಿಡ್ಲಲ್ಲಿ ಸ್ಟಫಿಂಗ್ಸ್ನ ಹಾಕಬೇಕಲ್ವ, ಆ ಸ್ಟಫಿಂಗ್ಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಒಂದು ಬೌಲಲ್ಲಿ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ, ಆಮೇಲೆ ಸ್ವಲ್ಪ ಸೌತೆಕಾಯಿ, ಆಮೇಲೆ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ತರಕಾರಿ ಹಾಕ್ಕೊಂಡು ನೆಕ್ಸ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಎಷ್ಟು ಟೇಸ್ಟ್ ಬೇಕೋ ಅಷ್ಟು, ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಪೆಪ್ಪರ್ ಪೌಡ್ರ್ ಹಾಕ್ತೀವಲ್ಲ, ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ನೆಕ್ಸ್ಟು ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಹಾಕಿದ್ದೀನಿ. ಪೆಪ್ಪರ್ ಹಾಕ್ಬಿಟ್ಟು ನೆಕ್ಸ್ಟ್ ಇದಿಷ್ಟು ಸ್ಟಫಿಂಗ್ಸ್ನ ಇದನ್ನು ಮಿಕ್ಸ್ ಮಾಡಿದ್ರೆ ಈ ಸ್ಟಫಿಂಗ್ ರೆಡಿ ಆಯಿತು. ನೆಕ್ಸ್ಟ್ ಅದಾದಮೇಲೆ ಬ್ರೆಡ್ ಮೇಲೆ ಸ್ವಲ್ಪ ಮಯೋನೀಸ್ ಹಾಕಿದ್ದೀನಿ. ಆ್ಯಕ್ಚುಲಿ ಇದು ಈ ಕಲರ್ ಇದೆ ಅಂತ ನೋಡ್ಬಿಡಿ, ಇದು ತಂದೂರಿ ಮಯೋನ್ ಅಂತ ಸ್ಪೆಷಲಾಗಿ ಸಿಕ್ತು ನನಗೆ, ಅದನ್ನೇ ಹಾಕಿದ್ದೀನಿ. ಮಾಮೂಲಿ ಮಯೋ ಇದ್ರೂ ಅದನ್ನೇ ಹಾಕ್ಕೊಂಡು ಬ್ರೆಡ್ ತುಂಬ ಸ್ಪ್ರೆಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಈರುಳ್ಳಿ ಸ್ಟಫಿಂಗ್ ಇತ್ತಲ್ಲ, ಅದನ್ನು ಹಾಕ್ಬಿಟ್ಟು ಬ್ರೆಡ್ ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ಳಿ, ನೀಟಾಗಿ ಸ್ಪ್ರೆಡ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ನಾನು ಅದಕ್ಕೆ ಟೊಮೆಟೊ ಕೆಚಪ್, ಕಿಸಾನ್ಗೆ ಟೊಮೆಟೊ ಕೆಚಪನ್ನು ಹಾಕಿದ್ದೀನಿ. ಆಮೇಲೆ ಒಂದು ಲೇಯರ್ ಚೀಸ್ ಹಾಕ್ಬಿಟ್ಟು ನೆಕ್ಸ್ಟ್ ಬ್ರೆಡ್ ಹಿಟ್ಟದ್ರ ಮೇಲೆ, ಆಮೇಲೆ ಹೀಟಾಗಿರೋ ಪ್ಯಾನ್ಗೆ ಹಾಕ್ಬಿಟ್ಟು ಮತ್ತೆ ಹೀಟ್ ಮಾಡ್ಕೊತೀನಿ. ಎರಡು ಸೈಡ್ನೂ ನೀಟಾಗಿ ಹೀಟ್ ಮಾಡ್ಕೊಳ್ಳಿ, ಏಕೆಂದರೆ ಆ ಚೀಸ್ ಇಟ್ಟಿದ್ದೀವಲ್ಲ, ಆ ಲೇಯರ್ ಫುಲ್ಲು ಮೆಲ್ಟ್ ಆಗಿಬಿಟ್ಟು ಚೀಸು ಹೀಟ್ ಮಾಡುವಾಗ ಸ್ವಲ್ಪ ಪ್ರೆಸ್ ಮಾಡಿ, ತೆವೆಯಲ್ಲಿ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಸ್ಟಿಫಾಗಿ ಎಲ್ಲ ನೀಟಾಗಿ ಅಂಟ್ಕೊಳ್ಳುತ್ತೆ, ನೀಟಾಗಿ ಸ್ಟಿಫಾಗಿರುತ್ತೆ ಅಂತ. ನೋಡಿ, ಈ ಥರ ಹೀಟ್ ಮಾಡ್ಕೊಂಡು ರೆಡಿ ಆಯಿತು ನಮ್ಮ ಸ್ಯಾಂಡ್ವಿಚ್. ಕಟ್ ಮಾಡುವಾಗ ಸೌಂಡ್ ಬರ್ತಾಯಿತ್ತು, ಆ್ಯಕ್ಚುಲಾಗಿ ತುಂಬ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿತ್ತು. ನೋಡಿ, ವಾವ್, ಎಷ್ಟು ಚೆಂದ ಇದೆ ನೋಡಿ. ಚೀಸ್ ಎಲ್ಲ ಎಷ್ಟು ನೀಟಾಗಿ ಮೆಲ್ಟ್ ಆಗಿ, ಸ್ಟಫಿಂಗ್ ಎಲ್ಲ ಎಷ್ಟು ಸ್ಟಿಫಾಗಿ ಕೂತಿದೆ. ಇದನ್ನು ನೆಕ್ಸ್ಟ್ ನಾನು ಹಸ್ಬೆಂಡ್ ಮತ್ತು ಮಗಳಿಗೆ ಕೊಟ್ಟಿದ್ದೆ. ಅವ್ರ ರಿಯಾಕ್ಷನ್ ನೋಡೋಣ ಬನ್ನಿ. ಅವರಿಬ್ಬರಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದರು, ಸಖತ್ತಾಗಿತ್ತು ಅಂತ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು.